ನೋಡಿ ಆಟೋದು ನಂಬರ್ ಕೂಡ ಮುಚ್ಚಿದ್ದಾರೆ. ಎಲ್ಲ ಒಳಗಡೆ ನೋಡಕ್ಕಾಗಲ್ಲ ಮುಖ ಅಷ್ಟು ದೂರ. MLA ಯಾರು ಇದ್ದಾರೆ? MLA ಅವ್ರು ಏನ್ ಕೇರೆ ತಗೊಂತಿಲ್ವಲ್ಲ ಇಲ್ಲಿ. ಯಾರು? ರವಿ ಸುಬ್ರಹ್ಮಣ್ಯ. ರವಿ ಸುಬ್ರಹ್ಮಣ್ಯ. ಈ ಸುವಾಸನೆಯನ್ನ ಬೆಂಗಳೂರಿನ ನಾಗರಿಕರಿಗೆ ಕೊಡಬೇಕು. ಇಲ್ಲೇ ಇದೆ ನೋಡಿ, ನಿಮ್ಮ ಕಣ್ಣು ಮುಂದೆ ಇದೆ. ಗಾರ್ಮೆಂಟ್ಸ್ ಹೋಗೋರೆಲ್ಲ ಬಂದು ನಿಂತ್ಕೊಳ್ತಾರೆ, ಅವರು ಮೂಗು ಮುಚ್ಕೊಂಡು ನಿಂತಿರ್ತಾರೆ ಇಲ್ಲಿ. ಸ್ನೇಹಿತರೆ ನಮಸ್ಕಾರ. ವಾರ್ಡ್ ನಂಬರ್ 162 ಅಲ್ಲಿ ನಾವಿದ್ದೀವಿ. ಇವತ್ತು ಏನಪ್ಪ ಅಂತ ವಿಷಯ ಅಂತ ಹೇಳಿದರೆ 160 ವಾರ್ಡಲ್ಲಿ ಏನು BBMP ಅವರು ಕಸವನ್ನು ವಿಲೇವಾರಿ ಮಾಡಿದ ಕಸವನ್ನು ತೊಗೊಂಡ್ಬಂದು ಏನು ಡಂಪಿಂಗ್ ಮಾಡಬೇಕು, ಆ ಡಂಪಿಂಗ್ ಪ್ಲೇಸು ಇದು BDI ಜಾಗದಲ್ಲಿ ಮಾಡ್ತಾ ಇದ್ದಾರೆ. ಅದು ಬೇರೆ ಯಾವುದೂ ಅಲ್ಲ, ಮೇನ್ ರೋಡಲ್ಲಿರುವಂಥ ರಾಜಕಾಲುವೆ ಮೇಲ್ಗಡೆ ಇವರು ಒಂದು ಡಂಪಿಂಗ್ ಪ್ಲೇಸನ್ನು ಮಾಡ್ಕೊಂಡಿದ್ದಾರೆ. ಆಮೇಲೆ ಸಾರ್ವಜನಿಕರು ಇಲ್ಲೇ ಬಸ್ ಸ್ಟಾಪ್ ಇದೆ, ಪಕ್ಕದಲ್ಲಿ ಬಸ್ ಸ್ಟಾಪ್ ಇದೆ, ಸಾರ್ವಜನಿಕರಿಗೂ ತೊಂದರೆ ಆಗ್ತಾ ಇದೆ. ಜೊತೆಗೆ ಅವರು ನೀರು ನೋಡಿ, ಈ ಕಡೆ ನೀರು ಯಾವ ಥರ ನಿಲ್ತಾ ಇದೆ, ಅವರು ಡಂಪಿಂಗ್ ಮಾಡೋದ್ರಿಂದ ಯಾವ ಥರ ನೀರು ಇದ್ರೆ ನಿಲ್ತಾ ಇದೆ. ಇಲ್ಲೇ ಪಕ್ಕದಲ್ಲೇ ಬಸ್ ಸ್ಟಾಪ್ ಇದೆ, ಬಸ್ ಹತ್ಕೊಂಡು ಸಾರ್ವಜನಿಕರು ಓಡಾಡ್ತಾರೆ. ಇಲ್ಲಿ ನೋಡಿ, ಇವರು ಈ ರಾಜಕಾಲುವೆ ಇದೆಲ್ಲ ರಾಜಕಾಲುವೆ. ಇದು ಯಾವುದೇ ಅವರಿಗೆ ಏನು ಕಾಂಟ್ರಾಕ್ಟರ್ಗೆ ಒಂದು ಡಂಪಿಂಗ್ ಪ್ಲೇಸ್ ಅಂತ ಕೊಟ್ಟಿರ್ತಾರೆ, ಆ ಡಂಪಿಂಗ್ ಪ್ಲೇಸಲ್ಲಿ ಏನು ಇವರು ಮಾಡ್ತಾ ಇಲ್ಲ. ಇವರು ರಾಜಕಾಲುವೆ ಮೇಲ್ಗಡೆ ಒಂದು ಡಂಪಿಂಗ್ ಪ್ಲೇಸನ್ನು ಮಾಡಿಕೊಂಡು ಇವರು ಡಂಪ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿ ಮುಂದೆ ಬನ್ನಿ. ಅವ್ರು ಡಂಪಿಂಗ್ ಮಾಡೋದ್ರಿಂದ ಇಲ್ಲಿ ಮೇನ್ ರೋಡಿಗೆಲ್ಲ ಅದು ಕಸ ಏನು ಡಂಪಿಂಗ್ ಮಾಡ್ತಾರೆ, ಅದರದ್ದು ಏನು ನೀರಿದೆ ಅದೆಲ್ಲ ಮೇನ್ ರೋಡಿಗೆ ಹೋಗ್ತಾ ಇದೆ. ಹಾಗಾದರೆ ಇದು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಈ ಥರ ಇವರು ಈಗ ಭ್ರಷ್ಟ ಅಧಿಕಾರಿಗಳು ಈ ಥರ ಕಾಂಟ್ರಾಕ್ಟರೇ ಸಿಗ್ತಾರಾ? ಈ ಥರ ಕೆಲಸ ಮಾಡೋರಿಗೆ ಸಿಗ್ತಾರಾ? ಮುಂದೆ ಬನ್ನಿ. ಯಾವ ಥರ ಇಲ್ಲಿ ಕಸ ಇನ್ನೂ ಫುಲ್ ಸ್ಮೆಲ್ ಅಂದರೆ ಸ್ಮೆಲ್ಲು. ಇಲ್ಲಿ ಸಾರ್ವಜನಿಕರು ಅಡ್ಡಾಡೋ ಪ್ಲೇಸ್ ಆಗಿದೆ. ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ಇದೆ, ಇಲ್ಲಿ ಮೇನ್ ರೋಡ್ ಇದೆ, ಟರ್ನಿಂಗ್ ಇದೆ. ಎಲ್ಲ ಮೇನ್ ರೋಡಲ್ಲೇ ಮಾಡಬೇಕಾ ಇವರು ಡಂಪಿಂಗು? ಇವ್ರಿಗೆ ಸಪ್ರೇಟಾಗಿ ಒಂದು ಪ್ಲೇಸ್ ಅಂತ ಇರೋಲ್ವಾ? ನೋಡಿ ಕ್ಯಾಮ್ರಾಮನ್ ತೋರಿಸಿ ಅದನ್ನ. ಆ ಕಸ ನೋಡಿ ಯಾವ ಥರ ಇದೆ. ಬಸ್ ಸ್ಟಾಪ್ ನೋಡಲ್ಲಿ, ಬಸ್ ಸ್ಟಾಪ್ ಇದರಲ್ಲಿ ಈಗ ಜನ ಇಲ್ಲಿಂದನೇ ಹತ್ಕೊಳ್ತಾರೆ. ಇಲ್ಲೇ ಪಕ್ಕದಲ್ಲೇ ಇದೆ, ಬೇರೆ ಏನು ದೂರ ಇಲ್ಲ, ಒಂದು 100 ಮೀಟರ್ಸ್ ದೂರ ಏನೂ ಇಲ್ಲ, ಇಲ್ಲೇ ಪಕ್ಕದಲ್ಲೇ ಮಾಡ್ಕೊಳ್ತಾರೆ ಎಲ್ಲ. ನೋಡಿ, ಹಸಿ ಕಸ ಒಣ ಕಸನ ಸಪ್ರೇಟಾಗಿ ಮಾಡ್ಕೊಂಬನ್ನಿ, ಸಪ್ರೇಟಾಗಿ ಮಾಡಿ ಅಂತ ಹೇಳಿ ಅವರು ಏನು ಅಧಿಕಾರಿಗಳು ಹೇಳ್ತಾರೆ. ಅಲ್ಲಿ ಏನು ಅಡ್ವರ್ಟೈಸ್ಮೆಂಟಲ್ಲೂ ಕೊಡ್ತಾರೆ. ನಾವೆಲ್ಲ ಮಾಡಿ ಅವ್ರಿಗೆ ಕೊಡ್ತೀವಿ, ಏನು ಸಮಸ್ಯೆ ಅಲ್ಲ. ಆದರೆ ಅವರು ತಗೊಳ್ಳುವಾಗ ಎಲ್ಲ ಮಿಕ್ಸ್ ಆಗಿ ತೊಗೊಳ್ತಾರೆ. ನೋಡಿ, ಒಂದಾದರೂ ಸಪ್ರೇಟಾಗಿ ಐತಾ? ಓಕೆ, ನೋಡಿ ಅದರೊಳಗೆ ನೋಡಿ, ನೀವು ಈಗ ಕೇಳಿದ್ನಲ್ಲ ಸರ್ ನಿಮಗೆ ಮನೆ ಕಸ ಅದಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಈಗ ಏನಂತ ಹೇಳಿದರೆ ಹಸಿ ಕಸ ಒಣ ಕಸ ಏನೋ ನಾವು ಡಿವೈಡ್ ಮಾಡಿದ್ದೀವಿ. ಈಗ ಮನೆ ಕಸ ಏನಿದೆ ಅದು ಸಪ್ರೇಟಾಗಿ ಮಾಡಿದ್ದೀವಿ, ಇದೇನಿದೆ ಬ್ಲಾಕ್ ಸ್ಪಾಟ್ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ. ಬಟ್ ನಾವು ನೋಡುವಾಗೆ ಇಲ್ಲಿ ಯಾವುದೂ ಅವರು ಸಪ್ರೇಟಾಗಿ ಮಾಡ್ತಾ ಇಲ್ಲ, ಹಾಗೆ ಅದರಲ್ಲೇ ಮಿಕ್ಸ್ ಮಾಡ್ತಾ ಇದ್ದಾರೆ. ಆದರೆ ಈಗ ಒಣ ಕಸ ಲೋಡ್ ಮಾಡಿದಾರಲ್ಲ, ಈಚೆ ಹೆಂಗೆ ಸೋರ್ತಾ ಐತೆ ಈಗ ಅದಕ್ಕೆ? ಇದು ರಾಜಕಾಲುವೆ ನೀರಲ್ಲಿ ಏನಿದೆ ಇವ್ರು ಕಸ ಡಂಪಿಂಗ್ ಮಾಡ್ತಾರೆ, ಅದು ಇದರಲ್ಲೇ ಹೋಗಬೇಕು. ಇವ್ರು ನೋಡಿ ಎಷ್ಟು ಚೆನ್ನಾಗಿ ಅದನ್ನ ಬಳಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಬೆಂಗಳೂರು ಜನ ಕೂಡ ಇದು ರಾಜಕಾಲುವೆನ ಯೂಸ್ ಮಾಡ್ಕೊಳ್ತಾ ಇಲ್ಲ, ಆ ಥರ ಇವರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಇವರು ಒಣ ಕಸ ಇದರಲ್ಲಿ ಹಾಕಿದ್ದೇನೆ ಅಂತ ಹೇಳಿದರು. ಎಲ್ಲಪ್ಪ ಒಣ ಕಸ ಇದು ಯಾಕೆ ಸೋರ್ತಾ ಇದೆ? ಹಾಗಾದರೆ ಇದು ಸೋರ್ತಾ ಇರೋದೇನಕ್ಕೆ? ನೋಡಿ, ಹಸಿ ಕಸದ್ದು ಗಾಡಿಯಲ್ಲಿ ನೋಡಿ, ಹಸಿ ಕಸದಲ್ಲಿ ಅವರೇನು ಹೇಳ್ದಂಗೆ ಹಸಿ ಕಸ ಇರ್ಬೋದು, ಅದಕ್ಕೆ ಸೋರ್ತಾ ಇದೆ ಅನ್ಕೋಬೋದು. ನೋಡಿ, ಹಸಿ ಕಸವನ್ನ ಕಾಂಪ್ಯಾಕ್ಟರ್ ಗಾಡಿಗೆ ತುಂಬುದ ಮೇಲೆ ಇದರಲ್ಲಿ ಬರೋ ಕಸದ ನೀರು ಇದರಲ್ಲಿ ಸ್ಟೋರೇಜ್ ಆಗಬೇಕು. ವೆರಿ ಕ್ಲಿಯರ್ ಆಗಿ ಇವ್ರಿಗೆ ಅಗ್ರಿಮೆಂಟಲ್ಲಿ ಕಾಣಿಸಿದ್ದಾರೆ. ಗಾಡಿ ಹೋಗಬೇಕಾದ್ರೆ ಕ್ಲೋಸ್ ಇರಬೇಕು, ಯಾವುದೇ ಕಾರಣಕ್ಕೂ ಓಪನ್ ಇರಬಾರ್ದು. ಜೊತೆಗೆ ಲಿಚೆಡ್ ನೀರು, ಕಸದ ರಸ ಏನಿದೆ, ಕಸದ ರಸ ಎಲ್ಲೂ ಸೋರಿಕೆ ಆಗಬಾರ್ದು ರಸ್ತೆನಲ್ಲಿ. ಮತ್ತೆ ಸೋರಿಕೆ ಆಗದಂಗೆ ನೋಡ್ಕೋಬೇಕು ಅಂತಲೇ ಈ ಒಂದು ಡಬ್ಬ ಇರೋದು. ನೋಡಿ, ಇದು ಖಾಲಿ ಇದೆ ಡಬ್ಬ, ಮತ್ತು ಲಿಚೆಡ್ ನೀರು ಅಲ್ಲಿ ಯಾಕೆ ಹೋಗ್ತಿದೆ? ಬಂದು ಇಲ್ಲಿ ತಾನೇ ಸೇರಬೇಕು. ಜೊತೆಗೆ ಇಲ್ಲೂ ಇದೆ ನೋಡಿ, ಹಸಿ ಕಸದ ಲಾರಿ. ಇದು ಯಾಕೆ ಲಿಚೆಡ್ ಸೋರ್ತಿದೆ? ಮತ್ತು ಇಲ್ಲಿ ಯಾಕೆ ಕಸದ ರಸ ಸೋರ್ತಿದೆ? ಸೋರ್ಬಾರ್ದಲ್ವಾ? ಸೋರಿ ಗಲೀಜ್ ಹೆಂಗಾಗಿದೆ ಇಲ್ಲಿ? ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸದಸ್ಯ ಕಾರ್ಯದರ್ಶಿಗಳಾದಂಥ ಗೋಕುಲ್ರವರು ನೋಡಿ, ಇದು ರಾಜಕಾಲುವೆ. ಇದು ಕಸದ ಡಂಪ್ ಶಿಫ್ಟಿಂಗ್ ಮಾಡಬೇಕು ಅಂದರೆ BBMP ಅವ್ರ ಜಾಗವನ್ನು ಕೊಡಬೇಕು ಕಾಂಟ್ರಾಕ್ಟರ್ದಾರರಿಗೆ. ಒಂದು ವೇಳೆ BBMP ಜಾಗ ಎಲ್ಲೂ ಇಲ್ಲ ಅಂದರೆ
ಗುತ್ತಿಗೆದಾರ ಒಂದು ಜಾಗವನ್ನು ರೆಂಟಿಗೆ ತಗೊಂಡು ಆ ರೆಂಟ್ ಹಣವನ್ನು BSWM ಇಂದ ಬಿಲ್ ಮಾಡಿಸ್ಕೊಳ್ಳೋಕೆ ಅವಕಾಶ ಇದೆ. ಆದರೆ ಇಲ್ಲಿ ಈ ಏನು ಕಸವನ್ನು ಶಿಫ್ಟ್ ಮಾಡ್ತಾರೆ ಈ ಜಾಗದಲ್ಲಿ ಈ ರೀತಿ ಗಲೀಜು ಇಟ್ಕೊಬಾರ್ದು, ಇದು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂಡರ್ಗೂ ಬರ್ತದೆ, ಆದರೆ ಅವರು ಕಣ್ಮುಚ್ಚಂಗೆ ಕೂತಿದ್ದಾರೆ. ಈ ಸುವಾಸನೆಯನ್ನು ಬೆಂಗಳೂರಿನ ನಾಗರಿಕರಿಗೆ ಕೊಡಬೇಕು. ಇಲ್ಲಿ ಸುತ್ತಮುತ್ತಲಿನ ಆರೋಗ್ಯ ಏನು ಜನಗಳಿದ್ದಾರೆ ವಾಸ ಮಾಡ್ತಾರೆ ಅವರ ಆರೋಗ್ಯವನ್ನು ಹಾಳು ಮಾಡಬೇಕು, ಪರಿಸರವನ್ನು ಹಾಳು ಮಾಡಬೇಕು. ಅದರಲ್ಲಿ ಪರಿಣಿತಿ ಹೊಂದಿರುವಂತಹ BSWMLನ AGMಗಳನ್ನು ಕೂರಿಸ್ಕೊಂಡಿರುವಂಥದ್ದು ಇಲ್ಲೇ ಇದೆ ನೋಡಿ, ನಿಮ್ಮ ಕಣ್ಣು ಮುಂದೆ ಇದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. BSWMLನ ಕರಿಗೌಡರು CEO, MD ಬಂದು ಚೀಫ್ ಕಮಿಷನರ್ GBA, ಮುಖ್ಯ ಕಾರ್ಯಾಚರಣೆ ಅಧಿಕಾರಿ ರಮಾಮಣಿಯವರೇ, ಮತ್ತು ಚೀಫ್ ಇಂಜಿನಿಯರ್ ಮಹಾನ್ ಜ್ಞಾನಿಯಾಗಿರುವಂತಹ ಚೀಫ್ ಇಂಜಿನಿಯರ್ ಒಬ್ಬ ಅಯೋಗ್ಯ, ಒಬ್ಬ AEಗೂ ಇರುವಷ್ಟು ಜ್ಞಾನ ಇಲ್ಲದಿರುವಂಥ ಒಬ್ಬ ಅಯೋಗ್ಯನನ್ನು ಕರ್ಕೊಂಡೋಗಿ ಚೀಫ್ ಇಂಜಿನಿಯರ್ ಮಾಡಿರುವಂಥದ್ದು ನೋಡಿ. ಇದು ನಿಮ್ಮ ಗರಂದಾರಿ ಕಸ ನೋಡಿ. ಇವರು ಸಂಬಳ ಕೊಡ್ತಾ ಇಲ್ಲ ನೋಡಿ, ಕಾಂಟ್ರಾಕ್ಟ್ಗಳು ಸಂಬಳ ಕೊಡ್ತಾ ಇಲ್ಲ ಅಂತೆ. ಪಾಪ ಇವರು ಬೆಳಗ್ಗೆ ಎದ್ದು ಕೆಲಸವನ್ನು ಮಾಡಕ್ ಬರ್ತಾರೆ. ಪಾಪ ಇವ್ರದ್ದೇನು ತಪ್ಪಿಲ್ಲ, ಈ ತಗೊಂಡಿರೋ ಕಾಂಟ್ರಾಕ್ಟರ್ದು ತಪ್ಪು. ಯಾಕಂತ ಹೇಳಿದ್ರೆ ಲಕ್ಷ ಲಕ್ಷ ಏನು ಲಂಚ ಕೊಟ್ಟುಬಿಟ್ಟು ಇದು ಕಾಂಟ್ರಾಕ್ಟ್ ತಗೊಂಡಿರ್ತಾರೆ. ಪಾಪ ಇತ್ತ ಬಡವ್ರಿಗೆ ಏನು ಮಾಡಬೇಕು? ಬಡವರು ಪಾಪ ಒಂದು ಹೊತ್ತಿನ ಊಟಕ್ಕೋ ಒಂದು 2 ಹೊತ್ತಿನ ಊಟಕ್ಕೋ ಅವ್ರಿಗೆ ಇದು ಮಾಡಬೇಕು ನೋಡಿ. ಗ್ಲೌಸ್ಗಳು ಹಾಕೊಂಡಿಲ್ಲ ನೋಡಿ, ಗ್ಲೌಸ್ಗಳು ಇಲ್ದಂಗೆ ಕೆಲಸ ಮಾಡ್ತಾ ಇದ್ದಾರೆ. ಪಾಪ ಅವ್ರಿಗೇನು ಸಂಬಳನೇ ಕೊಟ್ಟಿಲ್ಲ, ಗ್ಲೌಸ್ ಎಲ್ಲಿಂದ ಕೊಡ್ತಾರೆ ಅವರು ಪಾಪ ನೋಡಿ. ಇವಾಗ ನಾವು ಈಗ ಏನು ಕಾರ್ಯಾಚರಣೆ ಏನು ಮಾಡ್ತಾ ಇದ್ವಿ, ಅವಾಗ ಇವು ಬ್ಲೀಚಿಂಗ್ ಪೌಡ್ರು ಎಲ್ಲ ಕ್ಲೀನಿಂಗು ಈಗೆಲ್ಲ ಮಾಡ್ತಾ ಇದ್ದಾರೆ. ಈ ಥರ ದಿನ ಇಟ್ಕೊಂಡ್ರೆ ಯಾರು ಬರ್ತಾರೆ ಕೇಳ್ತಾರೆ ಸ್ವಾಮಿ? ಜನಕ್ಕೆ ಯಾವ ತೊಂದರೆ ಆಗುತ್ತೆ? ತೊಂದರೆನೇ ಆಗಲ್ಲ ಜನಕ್ಕೆ ಈ ಥರ ಕ್ಲೀನಾಗಿ ಇಟ್ಕೊಂಡ್ರೆ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ಇವಾಗ ಅದೇ ಕ್ಲೀನನ್ನು ಡೈಲಿ ದಿನನಿತ್ಯ ಅವರು ಕ್ಲೀನ್ ಮಾಡ್ಕೊತಾ ಇದ್ದರೆ ಏನು ಒಂದು 500 ರೂಪಾಯಿ ಹೋಗೋದಪ್ಪ ಬ್ಲೀಚಿಂಗ್ ಪೌಡ್ರಿಗೆ ಅಷ್ಟೇ. ಗಾಡಿ ನಿಂತಿದೆ, ಎಷ್ಟು ತಿಂಗಳಿಂದ ನಿಂತಿದೆ ಗೊತ್ತಿಲ್ಲ, ಇದಕ್ಕೆ ಬಿಲ್ ಆಗ್ತಿದೆ ಇಲ್ವಾ ಅನ್ನೋದನ್ನು ಚೆಕ್ ಮಾಡೋಣ. ನೋಡಿ, ಈ ಆಟೋ ನಂಬರ್ ಇಲ್ಲ, ನಂಬರ್ ಇದೆ, ನಂಬರ್ ಮುಚ್ಚವ್ರೆ. ನಂಬರ್ ಮುಚ್ಚಿದ್ದಾರೆ ನೋಡಿ. 37207 03 K03. ಸ್ವಲ್ಪ ನೀವು ಸೈಡಾಗಿ ನೋಡೋಣ, ಸ್ವಲ್ಪ ಇದು ಬ್ರೈಟ್ನೆಸ್ 209 ಮುಂದೆ ಜೂಮ್ ಮಾಡು ನೋಡಿ. ಆಟೋದು ನಂಬರ್ ಕೂಡ ಮುಚ್ಚಿದ್ದಾರೆ ನೋಡಿ. ಹಾಗಾದರೆ ಈ ಆಟೋನ ಇವರು ಚಾಲನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಿಲ್ಲನ್ನು ಹಾಕಿಸ್ತಾ ಇದ್ದಾರೆ. ಇದಕ್ಕೆ ಇದೇ ಸಾಕ್ಷಿ. ಯಾಕಂತ ಹೇಳಿದರೆ ಆಟೋ ನಂಬರ್ನ ಇವರು ಮುಚ್ಚಿದ್ದಾರೆ. ಇವರು ಇಷ್ಟು ಚೆನ್ನಾಗಿ ಇಷ್ಟು ನಿಯತ್ತಾಗಿ ಕೆಲಸ ಮಾಡೋರಾಗಿದ್ದರೆ ಇದು ಯಾಕೆ ಮುಚ್ತಿದ್ರು ಇದನ್ನ ನೋಡಿ. ಆಟೋ ಓಡಾಡೋದಕ್ಕೆ ಇದಕ್ಕೆ ಇಂಜನ್ ಕೂಡ ಇಲ್ಲ ಅಂತ ಆಟೋದನ್ನ ಅವರು ಬಿಲ್ಲನ್ನು ಹಾಕಿಸಿ ದುಡ್ಡನ್ನು ತಗೊಳ್ತಾ ಇದ್ದಾರೆ. ಕಂಪ್ಲೇಂಟ್ ಮಾಡಿ ಯಾಕೆ ಇಟ್ಕೊಳ್ತೀರಿ? ಅವ್ನಿಗೆ ಹೇಳಿ ಕಂಪ್ಲೇಂಟ್ ಮಾಡಿ. ಇಲ್ಲಾಂದ್ರೆ ಇದ್ಯಾರ್ದು ಗಾಡಿ ನಿಮ್ಮ ಜಾಗದಲ್ಲಿ ಯಾವ ಇಟ್ಕೊಂಡಿದ್ದಾರೆ ಗಾಡಿಗಳನ್ನ? ಇದು ನಿಮ್ದಲ್ವ ಜಾಗ BMTC ಅವ್ರದ್ದು? ಮತ್ತೆ ಯಾಕೆ ಇಟ್ಕೊಂಡಿದ್ರಿ? ಯಾರು ನಮ್ದಾ ನಿಮ್ದಾ? ಇದು ನಾವಿದ್ರೆ ಟೈಮಲ್ಲಿ ಬಂದಿಸ್ಬಿಟ್ಟು ಹೋಗ್ತಾರೆ. ಕಂಪ್ಲೇಂಟ್ ಮಾಡಿ ಸರ್, ಪೊಲೀಸ್ ಮಾಡಿ, ಟ್ರಾಫಿಕ್ ಅವ್ರಿಗೆ ಪೊಲೀಸ್ನವ್ರು ಮಾಡಿ ಸರ್. ಆಗ ನೀವೇ ಮಾಡಿಲ್ಲ ಅನ್ಸುತ್ತೆ. ನೋಡಿ ಮಾಡಿ, ಯಾರು ಆಟೋ, ಯಾವೊಂದು ಆಟೋ ಇದು? ಸರ್ಕಾರಿ ಆಟೋನ ಇದು? BMP ಅವರು ಬನ್ನಿ, ಒಳಗಡೆ ಬನ್ನಿ ಮಾತಾಡೋಣ. ಎಲ್ಲ ಒಳಗಡೆ ಬನ್ನಿ, ಒಳಗಡೆ ಎಲ್ಲ ವಿಡಿಯೋ ಮಾಡಿದೀವಿ. ಅವನಿಗೆ ಅವ್ರ ಮ್ಯಾನೇಜ್ಮೆಂಟ್ ಇದೆಲ್ಲ. ಹೌದಾ ಸರ್? ಇದು ಏನಂದ್ರೆ ಇವಾಗ ಅವರು ವಾಸನೆಗಳು ಬರ್ತಿಲ್ವಾ? ಅಯ್ಯೋ, ವಾಸನೆ ಬರ್ತದೆ ಸ್ವಾಮಿ. ದಯವಿಟ್ಟು ಪೇಪರ್ ಹಾಕ್ಸ್ಬಿಟ್ಟು ಇದು ಸ್ವಲ್ಪ ಒಂದು ಬಂದೋಬಸ್ತ್ ಮಾಡಿ. ನಾವು ಇಲ್ಲಿ TC ಇನ್ಸ್ಪೆಕ್ಟ್ರು ಇದು BMTC ಬಿಲ್ಡಿಂಗು ಅವ್ರ ಪಕ್ಕದಲ್ಲಿ ಅವರು ಹೇಳ್ತಿದ್ದಾರೆ ಇದು ವಾಸನೆ ಬರ್ತಿದೆ ನಮಗೆ ಅಂತ. ಈಗ ಇವ್ರು ವಯಸ್ಸಾಗಿದೆ, ಇವರು ತೆಗೆದು ಇಲ್ಲಿ ಬಿಸಾಕಿದ್ದಾರೆ. ಅಲ್ಲಿದೆ ಇರಪ್ಪ ನೀನು ಬರೋ ಗಾಡಿಗಳು ನೋಡ್ಕೊಂಡು ಅಂತ TCನ. ನಾಳೆ ದಿನ ವಯಸ್ಸಾಗಿದೆ, ಅನಾರೋಗ್ಯದಿಂದ ಬಂದು ಹಾಳಾದ್ರೆ, ಇವ್ರ ಆರೋಗ್ಯ ಹಾಳಾದ್ರೆ ಯಾರು ಬಂದರೆ? ಈ BSWM ಏನೋ ಕಾಂಟ್ರಾಕ್ಟರ್ ಬಂದು ರೆಡಿ ಮಾಡಿಸ್ಕೊಡ್ತಾರ ಅಥವಾ BSWM ಕಂಪನಿಯ ಅಧಿಕಾರಿಗಳು ಬಂದು ಇವ್ರನ್ನ ಉಸಾರು ಮಾಡ್ಕೊಡ್ತಾರಾ? ಆರೋಗ್ಯನ ಸರಿಪಡಿಸ್ಕೊಡ್ತಾರಾ ಅಥವಾ ಹಾಸ್ಪಿಟಲ್? ಇನ್ನೊಂದು ಏನಂದ್ರೆ ಸಾಕಷ್ಟು ಪಬ್ಲಿಕ್ಗೆ ಬಂದು ನೋಡಿ ಅಲ್ಲಿ ಗಾಡಿಗಳು ನಿಲ್ಲಿಸ್ಬಿಡ್ತಾರೆ, ಲೋಡ್ ಗಾಡಿಗಳು, ಹಸಿ ಕಸ ನೀರೆಲ್ಲ ನಿಂತ್ಕೊಂತಾರೆ, ವಾಸನೆ ಹೊಡೆದ್ರೆ ಓಡಕಲ್ಲಿ ಬಸ್ ಸ್ಟಾಪ್ ಅಲ್ಲಿ ನಿಲ್ಸ್ಕೊಂತಾರೆ. ಲಾರಿಗಳು ಬಸ್ ಸ್ಟಾಪ್ ಇದೆಯಲ್ಲ, ಪಾಪ ವಯಸ್ಸಾಗಿರೋರೆಲ್ಲ ಹೋಗೋರು ಬರೋರು ಬರ್ತಾ ಇರ್ತಾರೆ. ಇಲ್ಲಿ ಯಾರ ಗಮನಕ್ಕೆ ತಂದಿದ್ದೀರಿ ನೀವು ಈ ವಿಚಾರದಲ್ಲಿ? ಇಲ್ಲಿರೋರು ಎಲ್ಲಿ ವಾರ್ಡ್ ಆಫೀಸರ್ ಯಾರು ಕೇಳೋರೇ ಇಲ್ವಲ್ಲ, ಅಯೋಗ್ಯರು ಅವರು. ನೋಡಿ, BSWM ಅಧಿಕಾರಿಗಳು ಗಂಡ ಇದ್ದಂಗೆ, ಕಾಂಟ್ರಾಕ್ಟರ್ ಎಡ್ತಿದ್ದಂಗೆ. MLA ಯಾರು ಇದ್ದಾರೆ? MLA ಸ್ವಲ್ಪ ಅವ್ರು ಏನ್ ಕೇರೆ ತಗೊಂತಿಲ್ವಲ್ಲ ಇಲ್ಲಿ. ಯಾರು? ರವಿ ಸುಬ್ರಹ್ಮಣ್ಯ. ರವಿ ಸುಬ್ರಹ್ಮಣ್ಯ. ಜನಗಳು ಹೇಳಬಾರ್ದು, ಕಲ್ ತಗೊಂಡು ಹೊಡೆಯಬೇಕು, ಅವಾಗ ಸರಿ ಹೋಗ್ತಾರೆ. ಮೊದಲು ಎಷ್ಟು ಚೆನ್ನಾಗಿತ್ತು ಸರ್, ಈಗಂತೂ ಮುಖ ಕೊಡಕ್ಕಾಗಲ್ಲ, ಅಧ್ವಾನ ಮಾಡಕ್ಬಿಟ್ರು ಇಲ್ಲಿ. ಅಲ್ಲ, ಈಗ ಇವರು ಈ ತರ ಮಾಡ್ತಾ ಇದ್ದಾರೆ. ಇದು ನಿಮ್ಗೆ ಒಳ್ಳೇದು ಅನ್ಸುತ್ತಾ ಏನು ಅನ್ಸುತ್ತೆ? ಇಲ್ಲ ಬೇಡ, ಮೊದಲು ನೀವು ನೋಡಬೇಕಾಗಿತ್ತು ಹೆಂಗಿತ್ತು ಬಸ್ ಸ್ಟಾಪ್ ಅಂದರೆ.
ಆ ಥರ ಇತ್ತು. ಈಗ ನೋಡ್ರಿ ಏನು ಅಧ್ವಾನ ಮಾಡಾಕ್ಬಿಟ್ರು ನೋಡ್ರಿ. ದಿನ ಕ್ಲೀನಾಗಿ ಇಟ್ಕೊತೀವಿ ಅಂತಾರೆ ಇಲ್ಲಿ ಎಂಥದ್ದು ಇಟ್ಕೊಳ್ಳೋದಿಲ್ಲ. ಇವತ್ತೇ ಸ್ವಲ್ಪ ಕ್ಲೀನ್ ಮಾಡಿರೋದು. ಇಲ್ಲ ಅಂದ್ರೆ ನೋಡಕ್ಕಾಗಲ್ಲ ಮುಖ ಅಷ್ಟು ದೂರ. ಇಲ್ಲಿಲ್ಲ ಸ್ಮೆಲ್ಲು, ಅಲ್ಲಿವರೆಗೂ ಸ್ಮೆಲ್ ಬರ್ತದೆ ಮನೆಗೆ. ಕಿಟಕಿ ಏನು ಕೆಟ್ಟ ವಸ್ತು ಅಂದ್ರೆ ಇಲ್ಲಿದು ಕೆಟ್ಟ ವಸ್ತು. ಕಂಪ್ಲೇಂಟ್ ಮಾಡಲ್ವಾ ನೀವು ಪೊಲೀಸರಿಗೆ ಆನ್ಲೈನಲ್ಲಿ? ಎಲ್ಲಾರ್ಗು ಹೇಳ್ಕೊಬಂದು ಯಾರ್ಗೆ ಹೇಳೋದು? ಅವರೇ ಸರಿ ಇಲ್ವಲ್ಲ, ಪೊಲೀಸ್ನವರೇ ಸರಿ ಇಲ್ಲ. 24 ಗಂಟೆ ಇಲ್ಲೇ ಕೂತ್ಕೊಂತಾರೆ ಪೊಲೀಸ್ನವರು. ಅಲ್ಲಿ ಕೂತ್ಕೋತಾರೆ, ಇಲ್ಲಿ ಕೂತ್ಕೋತಾರೆ, ಅವರೇ ಕೇಳೋದಿಲ್ಲ. ನಾವೇನು ಕೇಳೋದು? ಈ ಬಸ್ ಕಂಡಕ್ಟ್ರು ಪಾಪ ಹೇಳ್ತಾ ಇರ್ತಾರೆ, ಹಾಕ್ರಪ್ಪ, ನೀಟಾಗಿ ಇಟ್ಕೊಳ್ರಿ, ನೀಟಾಗಿ ಹಾಕ್ರಿ, ಇಲ್ಲಿ ಸುರಿಬೇಡ್ರಿ ಅಂತ. ಇವತ್ತೇ ಸ್ವಲ್ಪ ಇಲ್ಲಿ ಕ್ಲೀನ್ ಮಾಡಿರೋದು. ಇಲ್ಲ ಅಂದಿದ್ರೆ ರಾಸಿ 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 ಕಸ ಇಲ್ಲಿ ತುಂಬಿರ್ತಾರೆ. ಇಲ್ಲಿ ಅಧ್ವಾನ ಆಗೋಗಿರ್ತದೆ ಇಲ್ಲೆಲ್ಲ. ಅಲ್ಲ, ಇವಾಗ ನೀವು ಅದನ್ನ ಕೇಳ್ಬೋದಾಗಿತ್ತಲ್ಲ, ನೀವು ಯಾಕೆ ಹಿಂಗ್ ಮಾಡ್ತಾ ಇದ್ದೀರಿ ಅಂತ. ಸಾರ್ವಜನಿಕರ ಪ್ರಶ್ನೆ ಕೂಡ ಮುಂದೆ ಬರ್ಬೋದು. ಇಲ್ಲಿ ಪಾಪ ಈ ಕಂಡಕ್ಟ್ರು ಕೇಳೋದ್ ನಾನು ನೋಡಿದ್ದೀನಿ. ಹಾಕ್ಬೇಡ್ರಪ್ಪ ಇಲ್ಲಿ ಕಸನ ಅಂತ ಹೇಳ್ತಾರೆ. ನಮ್ಮ ಮಾತು ಎಲ್ಲ ಕೇಳ್ತಾರ ಸರ್? ಯಾರೋ ಒಬ್ರು ನಾವು ಬಂದು ಕೇಳಿದ್ರೆ ಕೇಳ್ತಾರ? ಎಲ್ಲ ಸೇರಿ ಮಾಡಬೇಕು. ಇಲ್ಲಿ ಕಸ ಇದು ಮಾಡೋದೇ ಬೇಡ ಇವರು. ಅಲ್ಲ, ಅವ್ರು ಮಾಡಂಗೆ ಇಲ್ಲ. ಇದು ರಾಜಕಾಲುವೆ, ಇದ್ರ ಕಾಲುವೆ ಮೇಲ್ಗಡೆ ಅವರು ಏನು ನಿಮಗೆ ಗೊತ್ತಾ? ಅಲ್ಲಿ ಹೋಗಿ ನೋಡ್ರಿ ನೀವು. ಅಲ್ಲ, ಇವಾಗ ರೋಡೆಲ್ಲ ಗುಡಿಸ್ತಾರೆ, ನೀಟಾಗಿ ಇಟ್ಕೊತಾರೆ, ಅದೆಲ್ಲ. ಅಲ್ಲೂ ಅದೇ ಥರನೇ ಕಸ ಎಲ್ಲ ಲಾರಿಗೆ ಹಾಕ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೋಬೇಕು ತಾನೇ ಅವರು. ಹೌದು. ಯಪ್ಪ, ನೋಡಕ್ಕಾಗಲ್ಲ ವಾಸನೆನ. ಅದು ಅಲ್ಲಿರೋದು ಇದನ್ನ ಇವಾಗ ಕ್ಲೀನ್ ಮಾಡಿರೋದು. ಇಲ್ಲ ಅಂದರೆ ಇಷ್ಟೆತ್ರ ಕಸ ಇರ್ತದೆ. ಇಲ್ಲಿ ತನಕ ಕಸ ಇರ್ತದೆ, ಇಲ್ಲಿ ತನಕ ಕಸ ಇರ್ತದೆ. ಇವತ್ತೇ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ತೆಗ್ದವ್ರೆ. ಹಾಂ ಮೇಡಮ್, ಅದೇ ಪ್ರಶ್ನೆ ಮಾಡಕ್ಕೆ ಬಂದಿದ್ದೀವಿ. ನೋಡೋಣ ಅಧಿಕಾರಿ ಸರ್, ಇಲ್ಲಿ ಬೇಡ, ಇಲ್ಲಿ ಕಸ ಬೇಡ. ಎಷ್ಟು ಚೆನ್ನಾಗಿತ್ತು ಬಸ್ ಸ್ಟಾಪು. ಇಲ್ಲಿ ಎಲ್ಲ ಮೂಗು ಮುಚ್ಕೊಂಡು ಪಾಪ ಅಲ್ಲಿ ಹೋಗಿ ನಿಂತ್ಕೋತಾವ್ರೆ. ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ರೆ ಬಸ್ ಎಲ್ಲ ತುತ್ತಾರೆ. ಹೌದು. ಇಲ್ಲಿ ಬೇಡವೇ ಬೇಡ. ಇಲ್ಲಿ ಕಸದ ಲಾರಿನೇ ಬೇಡ ಇಲ್ಲಿ. ಸರಿ ಮೇಡಮ್, ಆಯ್ತು. ಅದು ಪ್ರಶ್ನೆಯನ್ನು ಮಾಡಕ್ಕೆ ಬಂದಿದ್ದೀವಿ. ಇಲ್ಲ ಸರ್, ಇಲ್ಲಿ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಕಾಯಿಲೆಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಹುಳ ಉಪ್ಪಡಿ ಜಾಸ್ತಿ ಓಡಾಡ್ತಾ ಇದ್ದಾವೆ. ಇಲ್ಲಿ ಎಷ್ಟು ಹೇಳಿದ್ರು ಅವ್ರು ತಿಳ್ಕೊಳ್ತಾ ಇಲ್ಲ. ಯಾರು ಹೇಳ್ತೀವಿ ಹೇಳು ಅಂತ ಹೇಳ್ತಾರೆ. ನಾವೆಲ್ಲ ಹೇಳಿ ಕಂಪ್ಲೇಂಟ್ ಮಾಡೋದು, ಹಂಗೂ ತಿಳ್ಕೊತಾ ಇಲ್ಲ ಅವರು. ಸಾರ್ವಜನಿಕರಿಗೆ ಕಾಯಿಲೆಗಳು ಬರ್ತಾಯಿದೆ. ಯಾರೂ ಇದು ಮಾಡೋಕ್ಕಾಗ್ತಾಯಿಲ್ಲ ಇಲ್ಲಿ. ಅದನ್ನೇ ನಮ್ಮ ಮಾಧ್ಯಮದ ಹೇಳಿ ತಿಳಿಸ್ಬಿಟ್ಟು ನಾವು ಇದನ್ನು ಹೆಲ್ಪ್ ಮಾಡ್ಬೇಕಂತ ಇದ್ದೀವಿ. ತಂದು ಗಾಡಿ ನಿಲ್ಲಿಸ್ಬಿಡ್ತಾರೆ, ಇಲ್ಲೆಲ್ಲ ಸೋರ್ತಾರೆ, ಇಲ್ಲಿ ಸಾರ್ವಜನಿಕರು ನಿಂತಿರ್ತಾರೆ. ಹಂಗೆ ಕೇಳೋದು ಕೇಳಲ್ಲ. ಗಾಡಿ ಸ್ಟಾರ್ಟ್ ಆಗಲ್ಲ, ಡೀಸೆಲ್ ಇಲ್ಲ, ಇದಿಲ್ಲ ಅಂತಾರೆ. ವರ್ಕರ್ಸ್ಗಳು ಒಂದು ಗಾರ್ಮೆಂಟ್ಸ್ಗೆ ಹೋಗೋರು ಎಲ್ಲ ಬಂದು ನಿಂತ್ಕೊಳ್ತಾರೆ. ಅವರು ಮೂಗು ಮುಚ್ಕೊಂಡು ನಿಂತಿರ್ತಾರೆ ಇಲ್ಲಿ. ನಾವು ಹೇಳಿ ಎಲ್ಲ ಕಮಿಷನ್ ಎಲ್ಲ ಕರ್ಸಿದ್ವು. ಕಮಿಷನ್ ಕರ್ಸೆಲ್ಲ ಹೇಳ್ಬಿಟ್ಟೋದ್ರು, ಅವತ್ತು ಕ್ಲೀನ್ ಮಾಡಿದ್ರು. ಪುನಃ ಅದೇ ಕಾರಣ ತಿಳ್ಕೊತಾ ಇಲ್ಲ ಅವರು.